ಜೆಡಿಎಸ್ ಪಾದಯಾತ್ರೆ ಮಾಡ್ತಿದೆ, ಇವತ್ತು ದೇವೇಗೌಡರು ಚಾಲನೆ ಕೊಡ್ತಾ ಇದ್ದಾರೆ ಸರ್ ಪಾದಯಾತ್ರೆಗೆ. ನೀನು ಪಾದಯಾತ್ರೆ ಅಂತ ಯಾಕಂತೀಯ? ಮತ್ತೆ ಅದು ಪ್ರಾಯಶ್ಚಿತ ಯಾತ್ರೆ ಒಂದು. ಎರಡನೇದು ಅದು ಪಟ್ಟಾಭಿಷೇಕ ಯಾತ್ರೆ. ಅದು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಪಟ್ಟಾಭಿಷೇಕ ಮಾಡೋಕ್ಕೆ ನಿನ್ನೆ ಅಲ್ಲಿ ಬೈರ್ಮಂಗಲದಲ್ಲಿ ಅವ್ರು ಚಾಲನೆ ಕೊಟ್ಟವ್ರೆ. ಇವತ್ತು ಅವ್ರ ತಾತ ದೇವೇಗೌಡರು ಇವತ್ತು ಇಲ್ಲಿ ಚಾಲನೆ ಕೊಟ್ಟವ್ರೆ. ಇದು ಪಟ್ಟಾಭಿಷೇಕ ಯಾತ್ರೆ ವಿನ ಪಾದಯಾತ್ರೆ ಅಲ್ಲ. ಅದು ಯಾರಿಗಾರು ಸೀರಿಯಸ್ನೆಸ್ ಸಹಿತ ನೋಡಿದ್ರೇನ್ರಿ ಪಾದಯಾತ್ರೆಯಲ್ಲಿ? ರೈತರ ಪರ ಕಾಳಜಿ ಇತ್ತೇನ್ರಿ ಯಾರಿಗಾದ್ರೂ? ಇರಲಿ, ಮಾಡಲಿ, ಏನು ತೊಂದರೆ ಇಲ್ಲ. ಪ್ರಾಯಶ್ಚಿತ ಯಾತ್ರೆ ಮಾಡ್ದವ್ರು ಮಾಡಲಿ. ಬಿಜೆಪಿ ಕೂಡ ಅಂತರ ಕಾಯ್ಕೊಂಡಿರುವಂತದ್ದು ಕಾಣ್ತದೆ ಸರ್. ಅದನ್ನ ನೀವು ವಿಶ್ಲೇಷಣೆ ಮಾಡಬೇಕು. ನಾವು ಹೇಳಿದ್ರೆ ಸರಿ ಹೋಗಲ್ಲ, ನೀವು ವಿಶ್ಲೇಷಣೆ ಮಾಡಬೇಕು. ಬಿಜೆಪಿಯವರವ್ರಿಗೆ ಸತ್ಯ ಅರ್ಥ ಆಗೈತೆ, ಏನ್ ನಡೀತಾ ಇದೆ ಅಂತ ವಾಸ್ತವಾಂಶದ ಅರಿವಾಗೈತೆ. ಅದರಿಂದ ಅವರು ಅಂತರ ಕಾಯ್ಕೊಂಡವ್ರೆ. ಇವರು ಸುಮ್ಮನೆ ಹೇಳಿಲ್ವ ನಾನು ಪಟ್ಟಾಭಿಷೇಕ ಮಾಡ್ಲಿಕ್ಕೋಸ್ಕರ ಮಾಡ್ಕೋತವ್ರೆ. ಮಾಡಲಿ, ಪಟ್ಟಾಭಿಷೇಕ ಯಾತ್ರೆ ಅಂತ ಮಾಡಿದ್ರೆ ಏನು ಜನ ಬೇಜಾರು ಮಾಡ್ಕೊಳ್ಳಲ್ಲ. ಆ ಹೆಸರಿನ ಮಾಡ್ಕೊಂತವ್ರೆ, ಮಾಡ್ಲಿ, ತೊಂದರೆ ಇಲ್ಲ. ನಿಮ್ಮ ಸಚಿವಗಿರಿ ಬಗ್ಗೆ ಕೂಡ ಲೇವಡಿ ಮಾಡಿದ್ದಾರೆ ಕುಮಾರಸ್ವಾಮಿ. ಸಾಕಷ್ಟು ವಿಚಾರಗಳು ಅವರು ಮುಖ್ಯಮಂತ್ರಿ ಆಗಿದ್ದಂಥವ್ರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದವ್ರೆ. ಇದು ಯಕಶ್ಚಿತ ಅವ್ರಿಗೆ. ಇದು ನಮಗೆ ದೊಡ್ಡದು. ಆ ಭಗವಂತ ಆಂಜನೇಯ ಸ್ವಾಮಿ ಏನೋ ಒಂದು ಕರುಣಿಸವನೆ. ಅವ್ರು ಮುಖ್ಯಮಂತ್ರಿ ಆಗಿದ್ದವರು. ಅವ್ರು ಯಾರಿಗೂ ಬೇರೆಯವರು ಪಟ್ಟಾಭಿಷೇಕ ಮಾಡುವಂತ ಪ್ರಯತ್ನ ಮಾಡೋದೇ ಇಲ್ವಲ್ಲ. ಅವ್ರು ಬರೀ ಅವರವರೇ ಮಾಡ್ಕೊತಾರೆ ಪಟ್ಟಾಭಿಷೇಕನ. ಅಟ್ಲೀಸ್ಟ್ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ಮೇಲೆ ಅವ್ರು ದಳದಲ್ಲಿದ್ದಾಗ ನಾನು ಮಾಡ್ಬೋದಾಗಿತ್ತು. ಅವರೊಂದು ಮಾತು ಹೇಳಿದ್ರು, ಚೇರ್ಮನ್ ನಮ್ಮ ಮಂತ್ರಿಗಳೆಲ್ಲ ಹೋಗಿ ಸುಮಾರು ಜನ, ಹೊರಟ್ಟಿಯವರು ಮತ್ತೆ ಚನ್ನಗಪ್ಪನವರು, ಚಲರಾಯಸ್ವಾಮಿ ಅವರೆಲ್ಲ ಹೋಗಿ ಆಯ್ತು ಅವ್ನಿಗೆ ಮಂತ್ರಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಕಾರಣಾಂತರದಿಂದ, ಬಿಡಿಎ ಚೇರ್ಮನ್ ಆರು ಮಾಡಿ ಅಂದ್ರೆ ದುಡ್ಡು ಹೊಡಿಯಕ ಅಂದ್ರು. ಇಂಥವ್ರಿಂದ ಏನ್ ನಿರೀಕ್ಷೆ ಮಾಡ್ಬೋದ್ರಿ ಕಾರ್ಯಕರ್ತರು? ಈ ಮನಸ್ಥಿತಿ ಇರತಕ್ಕಂಥವ್ರಿಂದ ಏನ್ ನಿರೀಕ್ಷೆ ಮಾಡಬಹುದು? ನಾನು ಇವತ್ತು ಕಾಂಗ್ರೆಸ್ನಲ್ಲಿ ಹೊಸಬ, ಮೊದಲನೇದಾಗಿ ಶಾಸಕನಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು ಜಿಲ್ಲೆ ಕೊಡಲೇಬೇಕು ಅಂತಕ್ಕಂಥದ್ದು ಒತ್ತಾಯ ಏನಿಲ್ಲ. ಕೊಡಲೇಬೇಕು ಮುಖ್ಯಮಂತ್ರಿ ಜಿಲ್ಲೆಗೆ ಅಂತ. ಜೊತೆಗೆ 4 ಕ್ಷೇತ್ರ ಇರತಕ್ಕಂಥದ್ದು. ಅಂಥದ್ರಲ್ಲಿ ಇವತ್ತು ಹೈಕಮಾಂಡ್ ಮತ್ತೆ ನಮ್ಮ ಮುಖ್ಯಮಂತ್ರಿಗಳು ವಿಶ್ವಾಸ ಇಟ್ಟು ನಮಗೆ ಕೊಟ್ಟವ್ರೆ ಅಂತಂದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಯಕಶ್ಚಿತ ಇರ್ಬೋದು. ಇದು ನನಗೆ ದೊಡ್ಡದು. ಸ್ನೇಹಿತ ಅಂತ ಅನ್ಕೊಳ್ಳಲ್ಲ ಅಂತ ನಾವೇನು ಅರ್ಜಿ ಹಾಕಿದೀವಿ ಅನ್ಕೊಳ್ಳಿ ಅಂತ. ಅವ್ರೇನು ಅನ್ಕೊಳ್ದೇವ್ರು ಸಾಕು ನಮ್ಗೆ ಸದ್ಯ. ನಾವ್ಯಾರು ಅರ್ಜಿ ಹಾಕೊಂಡು ಹೋಗಿಲ್ಲ ಅನ್ಕೊಳ್ಳಿ ಅಂತ. ಅವ್ರು ಇನ್ ಮುಂದೆ ಅರ್ಜಿ ಹಾಕೋದು ಬೇಡ. ಯಾರ್ಯಾರಿಗೋ ಹಾಕ್ತಾರೆ. ಅವ್ನು ವಾಸಿಗೆ ಏನೇನೋ ಬೈದ್ರು. ಈಗಾಗಲೇ ವಾಸು ಸ್ವಲ್ಪ ಇದಾಗಿರೋದಕ್ಕೆ ಆಗ್ಲೇ ಅಲ್ಲಿ ಅರ್ಜಿ ಹಾಕಕ್ ಹೋಗೋರೆ. ಇವನ್ನೆಲ್ಲ ಬಿಡಿ ಅಂತ ಹೇಳಿ ಅರ್ಜಿ ಹಾಕದ್ ಕುಮಾರಸ್ವಾಮಿ. ಅನ್ಯಾಯ ಮಾಡಿದ್ವಿ, ನಮ್ಮನ್ನ ಬಿಟ್ಟು ಹೋದ್ರು ಅಂತ ಕೂಡ ಹೇಳಿದ್ರು ಸರ್. ಈ ಅಧಿಕಾರಕ್ಕೆ ಬರದೇ ಹೋದ್ರೆ ಅನ್ಯಾಯ ಎಂತದ್ರಿ? ಇವತ್ತೇನಾರ ಬಿಜೆಪಿ ಸೇರ್ಕೊಳ್ದೆ ಹೋಗಿರೋ ಜನತಾದಳ ಇರ್ತಿತ್ತೇನ್ರಿ? ನೋಡ್ರಿ, ಒಬ್ಬ ಶಾಸಕ ಆಗೋದು ಕ್ಷೇತ್ರದ ಕೆಲಸ ಮಾಡೋದಕ್ಕೆ, ಬರೀ ಸುಮ್ಮನೆ ಏನೋ ಬೂಟಾಟಿಕೆಗೆ ಶಾಸಕ ಆಗ್ತಕ್ಕಂಥದ್ದಲ್ಲ. ಅಧಿಕಾರಕ್ಕೆ ಬರದೇ ಹೋದ್ರೆ, ಅಧಿಕಾರನೇ ಸಿಗದೆ ಹೋದ್ರೆ ಎಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ? ನಾವು ಅಧಿಕಾರಕ್ಕೆ ಬರತಕ್ಕಂಥ ರೀತಿಯಲ್ಲಿ ಅವ್ರ ನಡವಳಿಕೆ ಇರಲಿಲ್ಲ. ಈಗ ಅವರು ಅಡುಗೆ ಮುಳುಗೋಯ್ತದೆ ಅಂದಾಗ ಹೋಗಿ ಬಿಜೆಪಿ ಜೊತೆ ಸೇರ್ಕೊಂಡವ್ರೆ. ಬಿಜೆಪಿ ಜೊತೆ ಸೇರ್ಕೊಳ್ಳದೆ ಹೋಗಿದ್ರೆ ಅಡುಗೆ ಮುಳುಗೋಯ್ತಿರ್ಲಿಲ್ಲ ಅಷ್ಟೊತ್ತಿಗೆ ಅವ್ರದ್ದು. ಇವತ್ತು ಹೊಸ ನಾಟಕ ಶುರು ಮಾಡವ್ರೆ. ಯಾರು ಬಿಜೆಪಿಗೆ ಅಧಿಕಾರದ ಹಸ್ತಾಂತರ ಮಾಡದೆ ಟೋಪಿ ಹಾಕಿದ್ರಲ್ಲ ಯಡಿಯೂರಪ್ಪನವ್ರಿಗೆ, ಈಗ ಅವ್ರ ಜೊತೆ ಹೊಸ ನಾಟಕ ಶುರು ಆಗೋದೀಗ. ಕಾಂಗ್ರೆಸ್ನಲ್ಲಿ ಇದ್ದಂತ ಶಾಸಕರು ಅಸಮಾಧಾನ ಇದ್ರೆ ಏನಿದ್ದಾರೆ ಅವರೆಲ್ಲರೂ ಕೂಡ ಜೆಡಿಎಸ್ ಬರ್ಬೋದು. ಪಾಪ ಅಂತ ಅಗಲ್ಗನ್ಸ್ ಕಾಣೋದು ಬೇಡ. ಅಂತ ಅಗಲ್ಗನ್ಸ್ ಕಾಣೋದು ಬೇಡ.